ಫುಲ್ ಸ್ಮಾರ್ಟ್ ಆಗಿ ಬಂದಿದ್ದೀರಾ. ಲಾಸ್ಟ್ ಟೈಮ್ ಬಂದಾಗ್ಲೂ ಗ್ರೀನ್ ಹಾಕೊಂಡ್ ಬಂದಿದ್ರಿ ಹೋಟ್ಲಿಗೆ, ಈ ಸರಿನೂ ಸ್ವಲ್ಪ ಗ್ರೀನ್ ಶೇಡ್ ಆಗಿ ಬಂದಿದ್ದೀರಾ. ಏನೋ ಸಮಥಿಂಗ್ ಸ್ಪೆಷಲ್ ಇದೆಯಾ ಕಲರ್ ಅಲ್ಲಿ? ಇಲ್ಲ, ಆ ಥರ ಏನಿಲ್ಲ. ಹೊಸದಾಗಿರ್ಲಿ ಅಂತ ಹಾಕೊಂಡ್ ಬಂದೆ. ನೀವು ಅದು ಅಬ್ಸರ್ವ್ ಮಾಡಿದ್ದೀರಾ ಅಷ್ಟೇ. ರೈತರು ಇಲ್ಲ, ನಾನು ಹಸಿರಿಗೇನೇನೆ ಫಾರ್ಮರ್ ಸೀಮಿತ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಯಾಕಂತಂದ್ರೆ ಹಸಿರು ಟವಲ್ ಹಾಕ್ದವ್ರು ರೈತನು, ಹಾಕ್ದಿರ ಇರೋ ರೈತನಲ್ಲ ಅನ್ನೋದು ತಪ್ಪಾಗುತ್ತೆ. ಯಾಕಂತಂದ್ರೆ ರೈತನು ಬೆಳೀತಕ್ಕಂಥ ಬೆಳೆ ಹಸಿರು ಕಲ್ಲರೇ ಇರಲ್ಲ, ಎಲ್ಲಾ ತರ ಬೆಳೆನೂ ಬೆಳೀತಾನೆ. ರೈತ ಇವತ್ತು ಇಂಥದೇ ಬಟ್ಟೆ ಹಾಕ್ಬೇಕು, ಇದೇ ರೀತಿ ಬದುಕಬೇಕು ಅನ್ನೋದು ಎಲ್ಲೂ ಇಲ್ಲ. ಕೆಲವೊಂದು ಇದರಲ್ಲಿ ಇತ್ತು ಅಲ್ಲ, ಇವಾಗ ಕೆಲವರು ಹಸಿರು ಅಂದಿದ ತಕ್ಷಣ ರೈತರು ಅಂತ ಗುರುಸೋದು ಎಷ್ಟು ನಿಜಾನೋ, ರೈತನು ಅನ್ನೋದಕ್ಕೆ ಎಲ್ಲಾ ಕ್ಷೇತ್ರದಲ್ಲೂ ಅವ್ನು ಗೌರವ ಬರಬೇಕು ಅನ್ನೋದು ಅಷ್ಟೇ. ಬೆಳಗಿಂದ ಒಂಥರ ಇದ್ರು ಮ್ಯಾಮು, ನೀವು ಬಂದಿದ ತಕ್ಷಣನೇ ಮುಖದಲ್ಲಿ ಮ್ಯಾಮ್ ನಿಮ್ ಕಣ್ಣೆಲ್ಲ ಗೊತ್ತಾಗ್ತಾ ಇದೆ, ಭಾವುಕ ಆಗಿದ್ದೀರ ನೋಡಿ. ಅಷ್ಟೇ ಅಣ್ಣ. ಇವತ್ತು ಆಲ್ಮೋಸ್ಟ್ ನಮ್ಮ ಬಿಗ್ ಬಾಸ್ ಸೀಸನ್ 10 ಆಲ್ಮೋಸ್ಟ್ ಎಲ್ರು ನೋಡ್ದಂಗ ಆಯ್ತು. ಸಂಗೀತ ಒಬ್ರು ಬಂದಿಲ್ಲ ಅಣ್ಣ. ಪ್ರತಾಪ್ ಅವರು ಬಂದಿಲ್ಲ, ಇಲ್ಲ, ಪ್ರತಾಪ್ ಅವ್ರ ಊರಲ್ಲಿ ಇಲ್ವಂತೆ, ಅದನ್ನ ತಿಳಿಸಿದ್ರು. ಸಂಗೀತ ಅವರು ಫ್ರೀ ಆಗಿದ್ರೆ ಖಂಡಿತವಾಗ್ಲೂ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ರು, ಮೆಸೇಜ್ ಮಾಡಿದ್ರು. ಬಟ್ ಬಿಸಿ ಇದಾರೆ ಅಂತ ಅನ್ಸುತ್ತೆ, ಸೊ ಆ ಕಾರಣಕ್ಕೆ ಬಂದಿಲ್ಲ ಅಂತ. ತುಕಾಲಿ ಅವ್ರನ್ನ ಇನ್ವೈಟ್ ಮಾಡಿದ್ರೆ ಅಫ್ಕೋರ್ಸ್ ಎಸ್, ತುಕಾಲಿ ಅವ್ರನ್ನ ಇನ್ವೈಟ್ ಮಾಡದಿರಕ್ಕಾಗತ್ತಾ? ಹೋಗಿ ಇನ್ವಿಟೇಷನ್ ಎಲ್ಲ ಕೊಟ್ಟು ಬಂದಿದ್ದೀನಿ, ಇವ್ರಿಗೂ ಇನ್ವಿಟೇಷನ್ ಕೊಡಕ್ ಹೋಗಿದ್ನಪ್ಪ ನಾನು. ಇರ್ಲಿಲ್ಲ ಇವರು ಅಷ್ಟೇ. ಸೊ ತುಕಾಲಿ ಅವ್ರನ್ನ ಕರೆದಿದ್ದೀನಿ, ಬಟ್ ಎಸ್ ಶೂಟಿಂಗ್ ಇರೋದ್ರಿಂದ ಅವರು ಬರಕ್ ಆಗ್ತಾ ಇಲ್ಲ. ಇದು ಮುಗಿಸ್ಕೊಂಡು ನಾವು ಕೂಡ ಅಲ್ಲೇ ಹೋಗ್ತಾ ಇದೀವಿ. ಓಕೆ, ಸೊ ಇನ್ನು ಶೂಟಿಂಗ್ ಬಾಕಿ ಇದೆ ನಮ್ಗೆ. ಎಲ್ಲರೂ ಮತ್ತೆ ಅಲ್ಲಿ ಸೇರ್ತೀವಿ. ನಾಳೆ ಬರ್ತೀನಿ ಅಂತ ಹೇಳಿದಾರೆ. ಒಂದಷ್ಟು ಜನ ಕಲರ್ಸ್ ನಲ್ಲಿ ಯಾರ್ಯಾರು ಆರ್ಟಿಸ್ಟ್ ವರ್ಕ್ ಮಾಡ್ತಾ ಇದ್ರು ಅವರೆಲ್ಲರಿಗೂ ಇವತ್ತು ಯುಗಾದಿ ಹಬ್ಬದ ಶೂಟಿಂಗ್ ನಡೀತಾ ಇರೋದ್ರಿಂದ ಅವರೆಲ್ಲರೂ ಒಂದ್ ಬಂಚ್ ಇನ್ನೊಂದ್ ದಿವಸ ಬರ್ತಾರೆ, ನಾಳೆ ಅಥವಾ ನಾಡಿದ್ದು ಆ ತರ. ಸ್ವಲ್ಪ ಜನ ಅಂತ ಇದ್ರೆ ಕೋಪ ಮಾಡ್ಕೊಂಡೇನೋ ಬಂದಿಲ್ಲ ಅಂತ ಅನ್ಬಿಟ್ಟು ಅಂತಿದ್ದಾರೆ, ಅದಕ್ಕೆ ಏನಾದ್ರು ಹೇಳ್ತೀನಿ. ಇಲ್ಲ, ನಾನು ಕೊಡ್ತೀನಿ. ಈ ಬಿಗ್ ಬಾಸ್ ಒಳಗಡೆ ಇರ್ತಕ್ಕಂಥ ಬಾಂಡಿಂಗ್ ಹೊರಗಡೆ ಬಂದ ಮೇಲೆ ಕೆಲವೊಬ್ಬರ ಹತ್ರ ಮಾತ್ರ ಇರ್ತದೆ. ಯಾಕಂತಂದ್ರೆ ಅಲ್ಲಿ ಓಟ್ಗೋಸ್ಕರನೇನೆ ಕೆಲವೊಂದು ಡ್ರಾಮಾಗಳು ಮಾಡ್ಕೊಂಡಿರೋದು ಇರ್ತದೆ. ಆಮೇಲೆ ಜನಗಳು ನೋಡ್ಲಿ ಅಂತ ಕೂಡ ಇರ್ತದೆ. ಹೊರಗಡೆ ಬಂದ್ಮೇಲೆ ಸೇರೋದು ಬಿಡೋದು ಅವ್ರವ್ರ ವೈಯಕ್ತಿಕ ಬಿಟ್ಟಿರೋದು. ದಯವಿಟ್ಟು ಯಾವ್ದೋ ಒಂದು ಇದಕ್ಕೆ ಇದು ಮಾಡ್ಕೊಂಡು ಅದನ್ನ ಬೇರೆ ರೀತಿ ಮಾಡೋದು ಏನೋ ಅವಶ್ಯಕತೆ ಇಲ್ಲ. ಇವಾಗ ಯಾರಾದ್ರೂ ಕರೆದವ್ರು ಅಂದ್ರೆ ಗೌರವ ಕೊಟ್ಟು ಬರ್ತಕ್ಕಂಥದ್ದು ಅವ್ರ ಕರ್ತವ್ಯ. ಅದು ಇಂಥ ಟೈಮಲ್ಲೇ ಬರಬೇಕು ಅನ್ನೋದೇನಿಲ್ಲ, ಯಾವಾಗ್ಲಾದ್ರೂ ಆಗ್ಲಿ ಬಂದು ಹೋಗ್ತಕ್ಕಂಥದ್ದು. ಯಾಕಂತಂದ್ರೆ ಯಾರಿಗೆ ಯಾರು ಫ್ರೀ ಆಗಿರಲ್ಲ. ಒಬ್ರಿಗೋಸ್ಕರ ಹೋಗಿ ಕರೀತಾರೆ, ಒಂದು ಇನ್ವೈಟ್ ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಗೌರವ ಅಷ್ಟೇ. ಇವಾಗ ನಾನು ಒಂದ್ 2-3 ಫಂಕ್ಷನ್ ಕೆಲವೊಬ್ರನ್ನ ಕರೆದೆ, ಕೆಲವೊಬ್ರು ಬಂದಿಲ್ಲ ಅಷ್ಟೇ. ನೀವ್ ಇಗ್ನೋರ್ ಅಂದ್ರೆ ನಾನು ಇಗ್ನೋರೆ ಅಲ್ವಾ? ಇಲ್ಲ, ಇದ್ರಲ್ಲಿ ಏನು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ನಾವ್ ಯಾರಿಗಾದ್ರೂ ಸಮಯ ಕೊಟ್ಟು ಕರೀತಾ ಇದೀರಿ ಅಂತಂದ್ರೆ ನಮಗ್ ಕೆಲಸ ಇಲ್ಲ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಿರ್ತಾರೆ. ಮೋಸ್ಟ್ಲಿ ಅವ್ರಿಗೆ ಗೊತ್ತಿರೋಲ್ಲ, ಅವ್ರಿಗಿಂತ ಡಬಲ್ ಕೆಲಸ ನಮ್ಗಿರ್ತದೆ. ಬಟ್ ನಾವ್ ಅವ್ರ ಗೌರವ ಕೊಟ್ಟು ಹೋಗಿರ್ತೀವಿ ಅಂತ. ಆ ಕಾರಣಕ್ಕೆ ಅವ್ರು ಯಾರು ಬಂದಿಲ್ಲ ಅಂತಂದ್ರೆ ಅದ್ರಲ್ಲಿ ಮುಂದೆ ಏನೋ ಮನಸ್ತಾಪ ಆ ತರ ಈ ತರ ಅಂತ ಹೇಳೋದೇನು ಅವಶ್ಯಕತೆ ಇಲ್ಲ. ಇವಾಗ ನೀವೇ ಒಂದು ಫ್ರೆಂಡ್ಸ್ 10 ಜನ ಇರ್ತೀರ, ಒಂದು ಪಾರ್ಟಿ ಮಾಡ್ಬೇಕು ಅನ್ಕೊಂತೀರ. ಪಾರ್ಟಿ ಮಾಡ್ಬೇಕು ಅಂತಂದ್ರೆ ಮನೆಯಲ್ಲಿ ಮಲ್ಗಿರೋ ಕೂಡ ಎದ್ದು ಬರ್ತಕ್ಕಂಥವನು ಇರ್ತಾನೆ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಯಾವ್ದೋ ಒಂದು ವಿಚಾರವಾಗಿ ಬಂದಿರಕ್ ಆಗಿರಲ್ಲ. ಆಗ ಅಂದ್ಬಿಟ್ಟು ನಿಮ್ ಫ್ರೆಂಡ್ಶಿಪ್ ಕಿತ್ತೋಯ್ತು, ನೀವು ಜಗಳ ಆಡ್ತಾ ಇದ್ರಿ ಅಂತ ಹೇಳಕ್ ಬರ್ತದ. ಹಂಗೆ ಇದ್ರಲ್ಲಿ ಏನು ವ್ಯತ್ಯಾಸ ಏನು ಇಲ್ಲ. ಇವಾಗ ತನೀಶಾ ಒಳಗಡೆ ಇದ್ದವಾಗ್ಲೂ ಅಷ್ಟೇ, ಅವ್ಳು ಬಡ 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 ಮಾತಾಡೋದು. ಹೊರಗಡೆ ಬಂದ್ಮೇಲೂ ಅವಳಾಗೆ ಇದ್ದಾಳೆ. ಕೆಲವೊಬ್ರು ಇವಾಗ ಜೊತೆನಲ್ಲಿರೋರು ಬರ್ತಾರೆ, ಕೆಲವೊಬ್ರು ಬರಲ್ಲ ಅಂತ ಅನ್ನೋವಾಗ ಅದು ಅವ್ರವ್ರ ವ್ಯಕ್ತಿತ್ವ ತೋರಿಸ್ತದೆ ಬಿಟ್ರೆ ಅದ್ರಲ್ಲಿ ಬೇರೆ ಇನ್ನೇನು ಇಲ್ಲ. ಅಷ್ಟೇ ತಾನೆ? ಮಚ ಅಂತ ಅವಳು ಇವತ್ತು ಅವಳು ಆಕ್ಚುಲಿ ಕಾರ್ತಿಕ್ ಅನ್ನೋದು, ಅದು ಮಚ. ತುಂಬಾ ಜನ ನನ್ನ ಫ್ರೆಂಡ್ಸ್ ಹುಡುಗರು ಏನಿದ್ದಾರೆ ಅವ್ರು ನನ್ ಪರವಾಗಿ ನಿಂತ್ಕೊಂಡು ಮಾತಾಡೋರೆ ಜಾಸ್ತಿ. ಸೊ ಅಪರೂಪಕ್ಕೆ ನನ್ ಪರವಾಗಿ ನಿಂತ್ಕೊಂಡು ಮಾತಾಡಿದಾರೆ ಅಂತ ನಾನು ಮತ್ತೆ ನನ್ ಪರವಾಗಿ ಅಂದ್ರೆ ಸಪೋರ್ಟ್ ಮಾಡ್ತಾರೆ ಯಾವಾಗ್ಲೂ, ಇಲ್ಲ ಅಂತಲ್ಲ. ಬಟ್ ನನ್ನ ಬದಲಾಗಿ ಒಂದು ಆನ್ಸರ್ ಮಾಡ್ಬೇಕು ಅಂತ ಇವತ್ತು ಅವ್ರಾಗವ್ರೆ ಆನ್ಸರ್ ಮಾಡಿದ್ ನನ್ ಖುಷಿ ಆಯ್ತು. ಆ ಫ್ಲೋನಲ್ಲಿ ಬಂದಿರೋದು. ಸೊ ಬರ್ತ್ ಇಸ್ ಆಲ್ವೇಸ್ ಬರ್ತ್. ಥ್ಯಾಂಕ್ ಯು ಸೋ ಮಚ್ ಫಾರ್ ನನ್ ಖುಷಿ ಆಯ್ತು. ಇನ್ನೇನ ಇದೆಯಾ?